ಸ್ನೇಹಿತರಿಗೆ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ನಿಮ್ಗೆ ಆಲ್ರೆಡಿ ಗೊತ್ತಿದೆ GTTCಯಲ್ಲಿ ಬಿಟ್ಟಿರುವಂತಹ ವೇಕೆನ್ಸೀಸ್ ಹಾಗೂ ಅವ್ರು ಬಿಟ್ಟಿರುವಂತಹ ಸಿಲೆಬಸ್ ಏನಿದೆ ಏನಿಲ್ಲ ಅಂತೇಳಿ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅಂಡ್ ಹಾಗೆ GTTC ಕ್ಲಾಸಸ್ ಸಹ ಸ್ಟಾರ್ಟ್ ಮಾಡಿದ್ದೀನಿ. ಅಂಡ್ ಈ ಕ್ಲಾಸಸ್ಸಲ್ಲಿ ಯಾರ್ಯಾರು ನನ್ನ 3 ಕ್ಲಾಸಸ್ ನೋಡಿಲ್ಲ, ದಯಮಾಡಿ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅದನ್ನು ವಾಚ್ ಮಾಡ್ಕೊಳ್ಳಿ. ಸೊ ಯಾರ್ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ಅಂತಂದರೆ 3 ಬ್ರಾಂಚ್ ಅವ್ರಿಗೆ ಅಪ್ಲಿಕೇಬಲ್ ಆಗುತ್ತೆ. ಸೊ ಟೋಟಲಿ 3 ಬ್ರಾಂಚಸ್ ಅವ್ರಿಗೆ ಅಪ್ಲಿಕೇಬಲ್ ಆಗುತ್ತೆ. ಒನ್ ಈಸ್ ಮೆಕಾಟ್ರಾನಿಕ್ಸ್, ECE ಅಂಡ್ EEE. ಓಕೆ, ಯಾವ್ಯಾವ ಪೋಸ್ಟ್ಗೆ ಅಂತಂದ್ರೆ ಲೆಕ್ಚರರ್ ಪೋಸ್ಟ್, ಇನ್ಸ್ಟ್ರಕ್ಟರ್ ಗ್ರೇಡ್ 3 ಅವ್ರಿಗೆ, ಇನ್ಸ್ಟ್ರಕ್ಟರ್ ಗ್ರೇಡ್ 2 ECE ಅಲ್ಲಿ, ಅಂಡ್ ಟೆಕ್ನಿಷಿಯನ್ ಗ್ರೇಡ್ 2 ಗ್ರೇಡ್ 3 ಫಾರ್ ECE ಆಸ್ ವೆಲ್ ಆಸ್ ಫಾರ್ ಮೆಕಾಟ್ರಾನಿಕ್ಸ್, and technician grade 4 for ITI holders, that is for electrician. Okay, lecturer engineering ಅಂದ್ರೆ mechatronics ಅವರಿಗೆ ಹೆಲ್ಪ್ಫುಲ್ ಆಗುತ್ತೆ, and as well as ECE. Okay, so guys, let us continue. ನಮ್ಮ ಕ್ಲಾಸಸ್ ನ ಕಂಟಿನ್ಯೂ ಮಾಡೋಣ ಅಂತ. ಯಾರ್ಯಾರು ಮೊದಲಾಗಿ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ, ದಿಸ್ ಇಸ್ ಫಾರ್ ಫಸ್ಟ್ ಟೈಮ್ ಇರುತ್ತೆ, ಅವ್ರಿಗೆಲ್ಲ ನಾನು ಹೇಳಿದ್ದೇನೆ ಅಂತಂದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ನಿಮಗೆ ನಾನು ಹಾಕೋ ಪ್ರತಿ ಅಪ್ಡೇಟು ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ದಟ್ ಅದನ್ನು ನೋಡಿಕೊಂಡು ನಾನು ಇನ್ನೂ ಏನಾದರೂ ನಿಮಗೆ ಫೀಡ್ಬ್ಯಾಕ್ ಇನ್ನೂ ಏನಾದರೂ ಡೆವಲಪ್ಮೆಂಟ್ಸ್ ಮಾಡಬೇಕು ಅಂತಂದರೆ ಮಾಡ್ತೀನಿ. ಹಾಗೂ ನಿಮ್ಗೆ ಏನು ಫೀಡ್ಬ್ಯಾಕ್ ಅನಿಸುತ್ತೆ ಪ್ರಾಂಪ್ಟ್ ಫೀಡ್ಬ್ಯಾಕ್ನ ಕೊಡಿ. ಓಕೆ, ಕಮೆಂಟ್ ಬಾಕ್ಸಲ್ಲಿ. ಆ್ಯಂಡ್ ಏನಾದರೂ ಕ್ವಶನೇರಿಯಸ್ ಬಗ್ಗೆ ಯಾವುದಾದ್ರು ಡೌಟ್ಸ್ ಇದೆ ಅಂತಂದರೆ ನಾನೊಂದು ನಂಬರ್ ಕೊಡ್ತೀನಿ, ಆ ನಂಬರ್ಗೆ ಲಾಸ್ಟಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ, ಆ ನಂಬರ್ಗೆ ನೀವು ಮೆಸೇಜ್ ಮಾಡ್ಬೋದು. ಸೊ ದಟ್ ಆ ಕ್ವಶನ್ಸ್ನ ನಾವು ಸಾಲ್ವ್ ಮಾಡಿ ಹಾಕೋಣ ಅಂತ. ಓಕೆ, ಸೊ ಇವತ್ತು ನಾನು ಮಾಡ್ತಿರೋ ಕ್ವಶನ್ಸ್ ಸಹ ಕೆಲವೊಬ್ರು ಸ್ಟೂಡೆಂಟ್ಸ್ ಕಳಿಸಿರೋಂಥ ಕ್ವಶನ್ಸೇ. ಸೊ ಲೆಟ್ ಅಸ್ ಸಾಲ್ವ್ ದೋಸ್ ಕ್ವಶನ್ಸ್. ಓಕೆ, ಸೊ ಲೆಟ್ ಅಸ್ ಗೋ ವಿತ್ ದ ಸೊಲ್ಯೂಷನ್ ಗೈಸ್. ದ ಫಸ್ಟ್ ಕ್ವಶನ್ ನೋಡಿ, ಏನ್ ಕೇಳಿದ್ದಾರೆ, 1 ಕೂಲಂಬ್ ಪರ್ ಸೆಕೆಂಡ್ ಈಸ್ ಈಕ್ವಲ್ ಟು ಎಷ್ಟು ಅಂತ ಕೇಳ್ತಿದ್ದಾರೆ. ಇದು ತುಂಬಾ ಸರಳವಾದಂತಹ ಕ್ವಶನ್, ವೆರಿ ಈಸಿಯೆಸ್ಟ್ ಕ್ವಶನ್ ಹೇಳ್ಬೇಕಂದ್ರೆ. 1 ಕೂಲಂಬ್ ಅಂತಂದ್ರೆ ಏನು, 1 ಚಾರ್ಜ್ ಪರ್ ಸೆಕೆಂಡ್ ಅಂತ ಕೇಳ್ತಾರೆ. ಪರ್ ಸೆಕೆಂಡ್ ಅಂದ್ರೇನು, 1 ಸೆಕೆಂಡ್. ಓಕೆ, ಇದರ ವ್ಯಾಲ್ಯೂ ಏನಾಗಿರುತ್ತೆ ಅಂತ ಕೇಳ್ತಿದ್ದಾರೆ. ಸೊ ನಾವು ಯಾವಾಗ್ಲೇ ಆಗ್ಲಿ, ಯಾವುದೇ ಆಗ್ಲಿ, ಒಂದು ಕಂಡಕ್ಟರ್ ಅಂತ ತಗೊಂಡ್ರೆ ಏನಿರುತ್ತೆ, ಅದರಲ್ಲಿ ಎಲೆಕ್ಟ್ರಾನ್ಸ್ ಇರುತ್ತೆ. ನಾನು ಆಲ್ರೆಡಿ ನಿಮ್ಗೆ ಮೆನ್ಷನ್ ಮಾಡಿದ್ದೆ, ಏನಿರುತ್ತೆ, ಎಲೆಕ್ಟ್ರಾನ್ಸ್ ಇರುತ್ತೆ, ಎಲ್ಲ ನೆಗೆಟಿವ್ಲಿ ಚಾರ್ಜ್ಡ್ ಇರುತ್ತೆ, ಅದನ್ನು ನೆನ್ಪಿಟ್ಕೊಳ್ಳಿ. ಓಕೆ, ಎಲೆಕ್ಟ್ರಾನಿನ ಚಾರ್ಜ್ ಏನಿರುತ್ತೆ, ನೆಗೆಟಿವ್ ಆಗಿರುತ್ತೆ. ಓಕೆ, ಆಲ್ ಆರ್ ನೆಗೆಟಿವ್ ಚಾರ್ಜಸ್. ಈ ನೆಗೆಟಿವ್ ಇನ ಚಾರ್ಜ್ ವ್ಯಾಲ್ಯೂ ಎಷ್ಟಿರುತ್ತೆ ಅಂತಂದ್ರೆ -1.602 ಇಂಟು 10⁻⁻19 ಕೂಲಂಬ್ಸ್ ಅಷ್ಟು 1 ಎಲೆಕ್ಟ್ರಾನ್ ಇನ ಚಾರ್ಜ್ ಆಗಿರುತ್ತೆ. 1 ಎಲೆಕ್ಟ್ರಾನ್ ಇನ ಚಾರ್ಜ್ ನೆಗೆಟಿವ್, 1 ಎಲೆಕ್ಟ್ರಾನ್ ಇನ ಚಾರ್ಜ್ ನೆಗೆಟಿವ್ 1.602 ಇಂಟು 10⁻⁻19 ಕೂಲಂಬ್ಸ್ ಇರುತ್ತೆ. ಇಷ್ಟು 1 ಎಲೆಕ್ಟ್ರಾನ್ ಇನ ಚಾರ್ಜ್, ಇದು ಡಿಫೈನ್ಡ್ ಆಗಿದೆ. ಓಕೆ, ಇದು ನೆಗೆಟಿವ್ ಚಾರ್ಜ್. ಯಾಕೆ ಎಲೆಕ್ಟ್ರಾನ್? ಅದೇ ನಿಮಗೆ ಪ್ರೋಟಾನ್ ಅಂತ ಕೇಳಿದ್ರೆ ಅದು ಪಾಸಿಟಿವ್ ಚಾರ್ಜ್ ಆಗುತ್ತೆ. ಓಕೆ, ಸೇಮ್ ವ್ಯಾಲ್ಯೂ, ಮತ್ತೆ ಸೇಮ್ ವ್ಯಾಲ್ಯೂ ಇರುತ್ತೆ, ಓನ್ಲಿ ಪಾಸಿಟಿವ್ ಸೈನ್ ಚೇಂಜ್ ಆಗಬೇಕು. ಸೊ ಈಗ ನಮಗೆ ಕೇಳಿರೋಂತಹ ಕ್ವಶನರಿ ನೋಡ್ಕೊಂಡ್ರೆ 1 ಕೂಲಂಬ್ 1 ಸೆಕೆಂಡ್ ಅಲ್ಲಿ ಪಾಸ್ ಆಗ್ತಾ ಇದೆ ಅಂತ ಅರ್ಥ. ಇದು 1 ಕೂಲಂಬ್ ಅಂದೇನು, ಎಲೆಕ್ಟ್ರಾನ್ಸ್. 1 ಕೂಲಂಬ್ ಅಂತಂದ್ರೆ ಎಷ್ಟು ಎಲೆಕ್ಟ್ರಾನ್ಸ್ ಇರ್ಬೇಕು ಗೈಸ್ ನಮಗೆ? ನಾನು ಆಲ್ರೆಡಿ ಹಳೆ ವಿಡಿಯೋನಲ್ಲಿ ಹೇಳಿದ್ದೆ ಆ ಕ್ವಶನರಿ ಬಗ್ಗೆ. 1 ಕೂಲಂಬ್ಗೆ ಎಷ್ಟು ಎಲೆಕ್ಟ್ರಾನ್ಸ್ ಹೋದ್ರೆ 1 ಕೂಲಂಬ್ ಆಗುತ್ತೆ ಅಂದ್ರೆ, ಇವಾಗ 1 ಎಲೆಕ್ಟ್ರಾನ್ಗೆ ನಮ್ಗೆ ಇಷ್ಟು ಕೂಲಂಬ್ ಆಫ್ ಎನರ್ಜಿ ಬರುತ್ತೆ ಅಂತಂದ್ರೆ ನಮಗೆ 1 ಕೂಲಂಬ್ ಬರೋದಕ್ಕೆ ಎಷ್ಟು ಎಲೆಕ್ಟ್ರಾನ್ಸ್ ನಮ್ಮ ಸರ್ಕ್ಯೂಟ್ ಅಲ್ಲಿ ಪಾಸ್ ಆಗಬೇಕು. ಎಷ್ಟು ಎಲೆಕ್ಟ್ರಾನ್ಸ್ ಅಂತಂದ್ರೆ 6.205 ಇಂಟು 10⁻18 ಎಲೆಕ್ಟ್ರಾನ್ಸ್ ಫ್ಲೋ ಆಗಬೇಕು. ಇದು ಕ್ಲಿಯರ್ ಆಗಿ ಬರ್ಕೊಳ್ಳೋ ಒಂದ್ ಕಡೆ, ಇದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನಿಮ್ಗೆ ಎಲೆಕ್ಟ್ರಾನ್ಸ್ ಮೇಲೆ ಆಗಿರ್ಬೋದು, ಒಂದು ಚಾರ್ಜ್ ಮೇಲೆ ಆಗಿರ್ಬೋದು, ಒಂದು ಡೆಫಿನೇಷನ್ ಆಗಿರ್ಬೋದು, ಒಂದು ಯೂನಿಟ್ ಆಗಿರ್ಬೋದು ಕೇಳ್ತಾ ಇದಾರೆ ಅಂತಂದ್ರೆ ಇಷ್ಟು ನೀವು ನೋಡ್ಕೊಂಡ್ರೆ ಸಾಕು. ಇದು ಆಕ್ಚುಲಿ ಯೂನಿಟ್ ಅಲ್ಲಿ ಬೇಸ್ಡ್ ಮೇಲೆ ಕೇಳ್ತಾ ಇದಾರೆ. ಹೀಗೆ 1 ಕೂಲಂಬ್ ಪಾಸ್ ಆಗ್ಬೇಕಂದ್ರೆ ನಮ್ಗೆ ಇಷ್ಟು ಎಲೆಕ್ಟ್ರಾನ್ಸ್ ಹೋಗ್ಬೇಕು, ಅದು 1 ಸೆಕೆಂಡ್ ಹೋಗ್ತಾ ಇದೆ ಅಂತ ಹೇಳ್ತಿದ್ದಾನೆ ನೋಡಿ. 1 ಕೂಲಂಬ್ ಅಂದ್ರೆ 1 ಚಾರ್ಜ್, 1 ಕೂಲಂಬ್ ಪರ್ ಸೆಕೆಂಡ್ ಅಂತ ಅಂದ್ರೆ ನಥಿಂಗ್ ಬಟ್ 1 ಆಂಪೇರ್ಸ್ ಅಂತ ಅರ್ಥ. ಏನು, 1 ಕೂಲಂಬ್
ಪರ್ ಸೆಕೆಂಡ್, ಅದು ಒಂದ್ ಸೆಕೆಂಡ್ಗೆ ಒಂದು ಕೂಲಂಬ್ ಅಷ್ಟು ಚಾರ್ಜಸ್ ಹೋಗ್ತಾ ಇದಾವೆ ಅಂತಂದ್ರೆ ನಾವು ಅದನ್ನ 1 ಆಂಪ್ಸ್ ಅಂತ ಕರಿಬಹುದು. 1 ಆಂಪ್ಸ್ ಅಂದ್ರೆ ಏನು? ಈಗ ಫಾರ್ಮುಲಾ ಪ್ರಕಾರ ಬಂದ್ರೆ ದಟ್ ಈಸ್ ನಥಿಂಗ್ ಬಟ್ ಕರೆಂಟ್. ಗೈಸ್ ನೋಡಿ, 1 ಕೂಲಂಬ್ ಅಂತ ಅಂದ್ರೆ ನಥಿಂಗ್ ಬಟ್ ಚಾರ್ಜ್. ಚಾರ್ಜ್ ವಿತ್ ರೆಸ್ಪೆಕ್ಟ್ ಟು ದ ಟೈಮ್ ಮಾಡಿದ್ರೆ ನಿಮ್ಗೆ ಏನ್ ಬರುತ್ತೆ? ಚಾರ್ಜ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಓಕೆ, ಇದನ್ನ ನಾನು 1 ಅನ್ನ ತೆಗೆದು ಬಿಡ್ತೇನೆ. ಚಾರ್ಜ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಮಾಡಿದ್ರೆ ಇದೇನಿದು? ಚಾರ್ಜ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಮಾಡಿದ್ರೆ ನಮಗೆ ಬರೋದೇನು? ಆಂಪಿಯರ್ಸ್. ಓಕೆ, ಸೊ 1 ಕೂಲಂಬ್ ಪರ್ ಸೆಕೆಂಡ್ ಈಸ್ ಈಕ್ವಲ್ಸ್ ಟು ಎಷ್ಟು ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ಕಣ್ಣು ಮುಚ್ಕೊಂಡು ಹಾಕ್ಬೇಕು ಏನು? ಆಂಪಿಯರ್ಸ್ ಅಂತ ಹೇಳಿ. ಓಕೆ, ಬಟ್ ಈ ಪರ್ಟಿಕ್ಯುಲರ್ ಪಾಯಿಂಟ್ಸ್ ನಿಮಗೆ ನೆನಪಿರ್ಲಿ. 1 ಕೂಲಂಬ್ ಹೋಗ್ತಾ ಇದೆ ಅಂತಂದ್ರೆ ನಥಿಂಗ್ ಬಟ್ 1 ಆಂಪಿಯರ್ಸ್ ಅಂತ ಅರ್ಥ. ಅದು 1 ಸೆಕೆಂಡ್ಗೆ. ಓಕೆ, ಸೊ 1 ಕೂಲಂಬ್ ಪಾಸ್ ಆಗಬೇಕಂದ್ರೆ ಎಷ್ಟು ಎಲೆಕ್ಟ್ರಾನ್ಸ್ ಇರಬೇಕು? ನಮಗೆ 6.205 × 10⁻18 ಎಲೆಕ್ಟ್ರಾನ್ಸ್ ಬೇಕಾಗುತ್ತೆ. ಓಕೆ, ಸೊ ಅದೇ ತರ ಈಗ ವ್ಯಾಟ್ ಅಂತಂದ್ರೆ ಏನು? ವ್ಯಾಟ್ ಅಂತಂದ್ರೆ ಪವರಿನ ಯೂನಿಟ್. ಯಾರಾದ್ರೂ ಕ್ವಶನ್ ಕೇಳ್ಬೋದು, ವ್ಯಾಟ್ ಅಂತಂದ್ರೆ ಲಾಸ್ಟ್ ಟೈಮ್ ನನಗೊಬ್ರು ಕೇಳಿದ್ರು, ಸರ್ ವ್ಯಾಟ್ ಅಂತಂದ್ರೆ AC ಪವರ್ಗೂ DC ಪವರ್ಗೂ ಎರಡಕ್ಕೂ ವ್ಯಾಟೇನಾ? ಪವರ್ ಅಂತ ಬಂತು ಅಂತಂದ್ರೆ ಯೂನಿಕ್ ಆಗಿ ವ್ಯಾಟೇ ಈಸ್ ದ ಯೂನಿಟ್. ವ್ಯಾಟ್ ಇಟ್ ಸೆಲ್ಫ್ ಇಸ್ ದ ಯೂನಿಟ್, ಬೇರೆ ಯಾವುದು ಯೂನಿಟ್ ಇಲ್ಲ. ಪವರ್ ಅಂತ ಬಂತಂದ್ರೆ ಅದು ಪವರ್ ಅಲ್ಲಿ ನೀವು DC ಪವರ್ ಆದ್ರೂ ಇರ್ಬೋದು ಆರ್ AC ಪವರ್ ಆದ್ರೂ ಇರ್ಬೋದು, ಸಂಬಂಧ ಇಲ್ಲ. ಪವರಿನ ಯೂನಿಟ್ ವ್ಯಾಟ್ ಅಷ್ಟೇ. ಓಕೆ, ಯಾಕೆ ಅಂತಂದ್ರೆ ಈ ವ್ಯಾಟ್ ಅನ್ನೋದು ನಮಗೆ ಯೂಸ್ಫುಲ್ ಆಗಿ ವರ್ಕ್ ಮಾಡುತ್ತೆ. ಓಕೆ, ಅದಕ್ಕೆ ನಾವು ಯಾವುದೇ ಒಂದು ಡಿವೈಸ್ ನ ಕೊಡಕ್ ಹೋದಾಗ, ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್ ನ ಕೊಡಕ್ ಹೋದಾಗ ನಾವು ಅದರದ್ದು ವ್ಯಾಟ್ ರೇಟಿಂಗ್ ನೋಡ್ಕೊಂಡು ಡಿಸೈಡ್ ಮಾಡಬೇಕು ಇದು ಎಷ್ಟು ಎನರ್ಜಿನ ತಿಂದಾಕುತ್ತೆ ಅಂತ. ಯಾಕೆ? ಎನರ್ಜಿನ ಫಾರ್ಮುಲಾ ಏನು? ಎನರ್ಜಿ ಫಾರ್ಮುಲಾ ಏನಂದ್ರೆ ಪವರ್ ಇಂಟು ಟೈಮ್ ಅಷ್ಟೇ, ನಥಿಂಗ್ ಬಟ್ ಏನು? ಎನರ್ಜಿ. ಈ ಎನರ್ಜಿನ ಯೂನಿಟ್ ನಿಮಗೆ ಜೋಲ್ಸ್. ಓಕೆ, ಅಂದ್ರೆ ಇವೆರಡಕ್ಕೆ ಎಷ್ಟು ರಿಲೇಷನ್ ಇದೆ ನೋಡಿ, ವ್ಯಾಟ್ಗೆ ಮತ್ತೆ ಎನರ್ಜಿಗೆ. ನಿಮಗೆ ವ್ಯಾಟ್ ಒಂದು ಗೊತ್ತಾಯ್ತು, ಒಂದು ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್, ಒಂದು ಎಲೆಕ್ಟ್ರಾನಿಕ್ಸ್ ಎಕ್ವಿಪ್ಮೆಂಟ್, ಒಂದು ಮೆಕಾಟ್ರಾನಿಕ್ಸ್ ಎಕ್ವಿಪ್ಮೆಂಟ್, ಜಸ್ಟ್ ಒಂದು ಎಕ್ವಿಪ್ಮೆಂಟ್ ಅಂತ ಇಟ್ಕೊಳ್ಳಿ. ಓಕೆ, ವಿಚ್ ರನ್ಸ್ ಆನ್ ಎಲೆಕ್ಟ್ರಿಸಿಟಿ ಅಂತಂದ್ರೆ ಅದಕ್ಕೆ ವ್ಯಾಟ್ ಅನ್ನೋದು ಡಿಫೈನ್ ಮಾಡಿರ್ತೀರಾ. 5 ವ್ಯಾಟ್ಸ್ ಇರ್ಬೋದು, 1 ವ್ಯಾಟ್ ಇರ್ಬೋದು, ಮಿಲಿ ವ್ಯಾಟ್ಸ್ ಇರ್ಬೋದು. ಸೆಮಿ ಕಂಡಕ್ಟರ್ಸ್ ಅಲ್ಲಿ ಮಿಲಿ ವ್ಯಾಟ್ಸ್ ಇರುತ್ತೆ, ಮೈಕ್ರೋ ವ್ಯಾಟ್ಸ್ ಇರುತ್ತೆ. ಈ ವ್ಯಾಟ್ಸ್ ಇಂದ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ ನೀವು ಸರ್ಕ್ಯೂಟ್ಗೆ ಎಷ್ಟು ಎನರ್ಜಿನ ಕೊಡಬೇಕು ಅದು ವರ್ಕ್ ಆಗೋದಕ್ಕೆ ಅನ್ನೋದು ಡಿಫೈನ್ ಆಗುತ್ತೆ. ನೋಡಿ, ಈ ಪರ್ಟಿಕ್ಯುಲರ್ ಎಕ್ವಿಪ್ಮೆಂಟ್, ಫಾರ್ ಎಕ್ಸಾಂಪಲ್ ನಾನೀಗ ನನ್ನ ಹತ್ರ ಇರೋದು ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ ಅಲ್ಲಿ, ಇಲ್ಲ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ ಅಲ್ಲಿ ಟ್ರಿಮ್ಮರ್ ಅಂತ ತಗೊಂತೀನಿ. ಓಕೆ, ಒಂದು ಟ್ರಿಮ್ಮರ್ ಏನು? ಟ್ರಿಮ್ಮರ್ ಅಂತಂದ್ರೆ ನೀವೇನು ನಿಮ್ಮ ಹೇರ್ಸ್ ನ ಕಟ್ ಮಾಡ್ಕೊಂತೀರಲ್ಲ ಆ ಟ್ರಿಮ್ಮರ್. ಓಕೆ, ಯಾವುದೋ ಒಂದು ಕಂಪ್ನಿ ಅಂತ ಇಟ್ಕೊಳ್ಳಿ, ಫಿಲಿಪ್ಸ್ ಅವ್ರದ್ದು ಕಂಪ್ನಿ ಇದೆ. ಓಕೆ, ಈ ಟ್ರಿಮ್ಮರ್ ಎಷ್ಟು ವ್ಯಾಟ್ಸ್ ಕನ್ಸ್ಯೂಮ್ ಮಾಡುತ್ತೆ ಅಂತಂದ್ರೆ ಅಲ್ಲಿ ಕೊಟ್ಟಿರ್ತಾನೆ ಎಷ್ಟು ಒಂದು 5 ವ್ಯಾಟ್ಸ್ ಕನ್ಸ್ಯೂಮ್ ಮಾಡುತ್ತೆ ಅಂತ ಕೊಟ್ಟಿರ್ತಾನೆ. ಓಕೆ, 5 ವ್ಯಾಟ್ಸ್ ಕನ್ಸ್ಯೂಮ್ ಮಾಡುತ್ತೆ ಅಂತ ಕೊಟ್ಟಿರ್ತಾನೆ. ಈಗ ಈ 5 ವ್ಯಾಟ್ಸ್ ನಾನು ಈ ಟ್ರಿಮ್ಮರ್ ನ ಒಂದು ಗಂಟೆ ಹೊತ್ತು ನಾನಿಗೇನ ಕನೆಕ್ಟ್ ಮಾಡಿದ್ದೀನಿ ಎಲೆಕ್ಟ್ರಿಸಿಟಿಗೆ ಅಂತಂದ್ರೆ, ಅಂದ್ರೆ ಪ್ಲಗ್ ಇನ್ ಮಾಡಿದ್ದೀನಿ ಅಂತಂದ್ರೆ, ನಾನು ಯೂಸ್ ಮಾಡ್ಕೊಳೋದಕ್ಕೆ 1 ಗಂಟೆ ಹೊತ್ತು ಯೂಸ್ ಮಾಡಿದ್ದೀನಿ ಅಂತಂದ್ರೆ ಅದು ಎಷ್ಟು ಎನರ್ಜಿ ಕನ್ಸ್ಯೂಮ್ ಮಾಡುತ್ತೆ? 5 ವ್ಯಾಟ್ ಅವರ್. ಎಷ್ಟು? 5 ವ್ಯಾಟ್ ಅವರ್. ಯಾಕಂದ್ರೆ 1 ಗಂಟೆಗೆ 5 ವ್ಯಾಟ್ಸ್ ಕನ್ಸ್ಯೂಮ್ ಮಾಡಿದೆ, ಸೊ 5 ವ್ಯಾಟ್ ಅವರ್ ಆಗುತ್ತೆ. ಈ ತರ ಇದು 1000 ವ್ಯಾಟ್ ಅವರ್ ಆಯ್ತು ಅಂತಂದ್ರೆ ಆಗ ನೀವು ಅದನ್ನ 1 ಕಿಲೋ ವ್ಯಾಟ್ ಅವರ್ ಅಂತ ಕರಿತೀರ. ಏನು? 1000 ವ್ಯಾಟ್ ಅವರ್ ಆಯ್ತು ಅಂತಂದ್ರೆ 1000 ವ್ಯಾಟ್ ಅವರ್ ಆಯ್ತು ಅಂದ್ರೆ ಅದನ್ನ ನೀವು 1 ಕಿಲೋ ವ್ಯಾಟ್ ಅವರ್ ಅಂತ ಕರಿಬಹುದು. ಇದನ್ನ ನಾವೇನಂತ ಕರಿತೀವಿ? ಇಟ್ ಈಸ್ ನಥಿಂಗ್ ಬಟ್ 1 ಯೂನಿಟ್ ಆಫ್ ಎಲೆಕ್ಟ್ರಿಸಿಟಿ. ಅಂದ್ರೆ ನಿಮ್ಮ ಮನೆಯಲ್ಲಿ 1 ಯೂನಿಟ್ ಸುಟ್ಟಿದ್ದೀರಾ ಅಂತಂದ್ರೆ ಮೀನಿಂಗ್ ಏನು? 1 ಕಿಲೋ ವ್ಯಾಟ್ ಅಷ್ಟು ಲೋಡ್ ನ ಹಾಕಿದ್ದೀರಾ, ಅದು 1 ಗಂಟೆಗೆ ಅಂತ ಅರ್ಥ. 1000 ವ್ಯಾಟ್ ನ ಹಾಕಿದಿರಾ, ಅದು 1 ಗಂಟೆಗೆ ಓಡಿಸಿದಿರಾ, 1 ಗಂಟೆ ಹೊತ್ತು 1000 ವ್ಯಾಟ್ ನ ಕನ್ಸ್ಯೂಮ್ ಮಾಡಿದಿರ ಅಂತಂದ್ರೆ ನಿಮ್ಮ ಮನೆಗೆ 1 ಯೂನಿಟ್ ಅಷ್ಟು ಎಲೆಕ್ಟ್ರಿಸಿಟಿ ಬಿಲ್ ಬರುತ್ತೆ. ಎಲ್ಲಿ? ನಮ್ಮ KEB ಬೋರ್ಡ್ ಇಂದ. ಓಕೆ, ಸೊ ಅದಕ್ಕೆ ನಾವು ವ್ಯಾಟ್ ಅಂದ್ರೆ ಪವರ್ ಅಂಡ್ ಎನರ್ಜಿ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಸೊ ಎನರ್ಜಿನ ಯೂನಿಟ್ ಏನಂದ್ರೆ ಜೋಲ್ಸ್, ಇದು SI ಯೂನಿಟ್ ಆಗಿರುತ್ತೆ. SI ಯೂನಿಟ್ ಅಂದ್ರೆ ಜೋಲ್ಸ್, ಕಿಲೋ ವ್ಯಾಟ್ ಅವರ್ ಅಂತಂದ್ರೆ ನಮ್ಮ ಪ್ಯೂರೆಸ್ಟ್ ಫಾರ್ಮ್ ಆಫ್ ಎಲೆಕ್ಟ್ರಿಕಲ್ ಯೂನಿಟ್ಸ್. ಓಕೆ,
ಅಂಡ್ ವ್ಯಾಟ್ ಅವರ್ ಅಂತಂದ್ರೂ ಸಹ ಎನರ್ಜಿಗೆ ಯೂನಿಟ್, ಕಿಲೋವ್ಯಾಟ್ ಅವರ್ ಅಂದ್ರೂ ಸಹ ಎನರ್ಜಿನ ಯೂನಿಟ್. ಈಗ ಬರೀ ವೋಲ್ಟ್ಸ್ ಅಂತಂದ್ರೆ ನಿಮ್ಗೆ ಗೊತ್ತಿದೆ, ವೋಲ್ಟ್ಸ್ ಅಂತಂದ್ರೆ ಯಾವ್ದು ಕರಿತೀವಿ ನಾವು? ಪೊಟೆನ್ಶಿಯಲ್ ಡಿಫರೆನ್ಸ್ ಕರಿತೀವಿ, ಎಲೆಕ್ಟ್ರೋಮೋಟಿವ್ ಫೋರ್ಸ್ಗೆ ಕರಿತೀವಿ, ಅಂಡ್ ವೋಲ್ಟೇಜ್ಗೆ ಕರಿತೀವಿ, ಅಂಡ್ ಪಾರ್ಷಿಯಲ್ ಡಿಸ್ಚಾರ್ಜ್ಗೆ ಕರಿತೀವಿ, ಪಿ ಡಿ. ಓಕೆ, ಸೊ ಇಷ್ಟೆಲ್ಲ ಅದಕ್ಕೆ ನಾವು ವೋಲ್ಟ್ಸ್ ನ ಡಿಫೈನ್ಗೆ ಯೂನಿಟ್ ಆಗಿ ಕರಿತೀವಿ. ಇವಾಗ ಆಂಪೇರ್ ಅಂತಂದ್ರೆ ನಿಮಗೆ ಗೊತ್ತಿದೆ ಏನು? ಕರೆಂಟ್. ಓಕೆ, ಕರೆಂಟ್ಗೆ ನಾವು ಎಲ್ಲೇ ಹೋದ್ರೆ ಆಂಪೇರ್ಸ್ ಅಂತ ಕರಿಬೇಕಷ್ಟೇ. ಓಕೆ, ಸೊ ಫಾರ್ ದಿಸ್ ಕ್ವಶನ್, ಪರ್ಟಿಕ್ಯುಲರ್ ಕ್ವಶನ್, 1 ಕೂಲೂಮ್ ಪರ್ ಸೆಕೆಂಡ್ ಅಂತಂದ್ರೆ ನಥಿಂಗ್ ಬಟ್ ಇಟ್ ಈಸ್ ಆಂಪೇರ್ಸ್. 1 ಆಂಪೇರ್ಸ್ ಅಂತ ಅರ್ಥ. ಈಸ್ ಈಕ್ವಲ್ ಟು, ಆಕ್ಚುಲಿ ಇಲ್ಲಿ 1 ಆಂಪೇರ್ ಅಂತ ಇರಬೇಕು. ಓಕೆ, 1 ಆಂಪೇರ್. ಈಗ ದ ಫ್ರೀಕ್ವೆನ್ಸಿ ಆಫ್ ಎ ಸಿಗ್ನಲ್, ದ ಫ್ರೀಕ್ವೆನ್ಸಿ ಆಫ್ ಎ ಸಿಗ್ನಲ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಯಾವುದು? ಇವಾಗ ನಿಮಗೆ ಒಂದು ಸಿಗ್ನಲ್ ಕೊಟ್ಟಿದ್ದಾರೆ, ಯಾವುದು? ಫಾರ್ ಎಕ್ಸಾಂಪಲ್ ಪವರ್ ಸೋರ್ಸ್ ಅಂತಾನೆ ಇಟ್ಕೊಳ್ಳಿ. ಪವರ್ ಸೋರ್ಸ್ಗೆ ಎಷ್ಟಿರುತ್ತೆ ಅಂತ ಹೇಳ್ತೀವಿ ನಾವು? 50 ಹರ್ಟ್ಸ್ ಇರುತ್ತೆ ಅಥವಾ 60 ಹರ್ಟ್ಸ್ ಇರುತ್ತೆ ಅಂತ ಹೇಳ್ತೀವಿ. ಓಕೆ, ಈಗ ಅವನೇನಂತಾನೆ ಫ್ರೀಕ್ವೆನ್ಸಿ ಆಫ್ ಎ ಸಿಗ್ನಲ್ ಅಂತಿದ್ದಾನೆ. ಸೊ ಸಿಗ್ನಲ್ ಇನ್ ಫ್ರೀಕ್ವೆನ್ಸಿ, ಇದು ಹರ್ಡ್ಸ್ ಅಂತ ಏನ್ ಬರ್ದಿದ್ದೀನಲ್ಲ ಗೈಸ್, ಇದು ನಿಮ್ಮ ಯೂನಿಟ್ ಆಗಿರುತ್ತೆ. ಯಾವುದು? ಫ್ರೀಕ್ವೆನ್ಸಿನ ಯೂನಿಟ್, ನೆನ್ಪಿಟ್ಕೊಳ್ಳಿ. ಓಕೆ, ಫ್ರೀಕ್ವೆನ್ಸಿನ ಯೂನಿಟ್ ಹರ್ಡ್ಸ್ ಅಂತ ಕರಿತೀವಿ. ಅದು ಸ್ಟ್ಯಾಂಡರ್ಡ್ ಯೂನಿಟ್. ಹರ್ಡ್ಸ್ ಅನ್ನೋದು ಸೈಂಟಿಸ್ಟ್ ನೇಮ್ ಅದು. ಈಗ ಸಿಗ್ನಲ್ ಫ್ರೀಕ್ವೆನ್ಸಿ ಅಂತ ಅಂದ್ರೆ ನಿಮ್ಗೆ ಯಾವಾಗ ಕಿಲೋ ಹರ್ಡ್ಸ್ ಅಲ್ಲಿ, ಮೆಗಾ ಹರ್ಡ್ಸ್ ಅಲ್ಲಿ, ಅಥವಾ ಗಿಗಾ ಹರ್ಡ್ಸ್ ಅಲ್ಲಿ, ಓಕೆ, ಈ ರೇಂಜ್ ಅಲ್ಲಿ ಇರುತ್ತೆ. ಓಕೆ, ಈ ರೇಂಜ್ ಅಲ್ಲಿ ಸಿಗ್ನಲ್ ಫ್ರೀಕ್ವೆನ್ಸಿ ಇರುತ್ತೆ. ಈಗ ಅವನೇನಂತಿದ್ದಾನೆ, ಒಂದು ಫ್ರೀಕ್ವೆನ್ಸಿ ಆಫ್ ಎ ಸಿಗ್ನಲ್ ನ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಯಾವುದು? ಈಗ ಫ್ರೀಕ್ವೆನ್ಸಿ ಅನ್ನೋದು ಯಾವುದಕ್ಕೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿದೆ ಅಂದ್ರೆ ಇದು ಈ ಟರ್ಮ್ ಯಾವುದು ಅಂತ ಕೇಳ್ತಿದ್ದಾನೆ. ಫ್ರೀಕ್ವೆನ್ಸಿ ಅಂದ್ರೆ ಗೈಸ್ ನಥಿಂಗ್ ಬಟ್ ನಂಬರ್ ಆಫ್ ಸೈಕಲ್ಸ್ ಮೇಡ್ ಪರ್ ಸೆಕೆಂಡ್. ಒಂದ್ ಸೆಕೆಂಡ್ಗೆ ಎಷ್ಟು ಸೈಕಲ್ಸ್ ಮಾಡ್ತೀರಾ ಅಂದ್ರೆ ಈ ತರ ವೇವ್ ಫಾರ್ಮ್ಸ್, ಇದು ಸಿನೋಸಾಯ್ಡಲ್ ವೇವ್ ಫಾರ್ಮ್. ಈ ತರ ಸೈಕಲ್ಸ್ ಎಷ್ಟು ಮಾಡ್ತೀರಾ? ಇಲ್ಲಿ ನೋಡಿ, ನಾನು ಇಲ್ಲಿಂದ ಇಲ್ಲಿಗೆ 1 ಸೈಕಲ್, ಇದು 2 ಸೈಕಲ್, ಇದು 3 ಸೈಕಲ್, ಇದು 4 ಸೈಕಲ್, ಇದು 5 ಸೈಕಲ್. ಇವಾಗ ಇಲ್ಲಿ 5 ಸೈಕಲ್ ಇದೆ ಅಂದ್ರೆ ಇಷ್ಟು ಸೈಕಲ್ಸ್ ನನಗೆ 1 ಸೆಕೆಂಡ್ ಅಲ್ಲಿ ಆಯ್ತು ಅಂತಂದ್ರೆ, ಓಕೆ, ಇಷ್ಟು ಸೈಕಲ್ಸ್ ನನಗೆ 1 ಸೆಕೆಂಡ್ ಅಲ್ಲಿ ಆಯ್ತು ಅಂದ್ರೆ ಅವಾಗ ನಾನು ಏನಂತೀನಿ? ಇದನ್ನ 5 ಹರ್ಡ್ಸ್ ಅಂತ ಕರಿತೀನಿ. ಅದೇ ತರ ಇವಾಗ 50 ಅಥವಾ 60 ಹರ್ಡ್ಸ್ ಅಂತ ಅಂದಿದ್ದಾರೆ ಅಂದ್ರೆ ಮೀನಿಂಗ್ ಏನು? ಅಲ್ಲಿ 50 ಸೈಕಲ್ಸ್ ಪರ್ ಸೆಕೆಂಡ್ ಆಗುತ್ತೆ, ಇಲ್ಲಿ 60 ಸೈಕಲ್ಸ್ ಪರ್ ಸೆಕೆಂಡ್ ಆಗುತ್ತೆ ಅಂತ ಅರ್ಥ. ಓಕೆ, ಈಗ ಅವನು ನಂಬರ್ ಆಫ್ ಸೈಕಲ್ಸ್ ಪರ್ ಸೆಕೆಂಡ್ ಅಂದ್ರೆ ನಥಿಂಗ್ ಬಟ್ ಫ್ರೀಕ್ವೆನ್ಸಿನ ಡೆಫಿನೇಷನ್. ಓಕೆ, ಅದನ್ನ ಒಂದ್ ಕಡೆ ಬರ್ದಿಟ್ಕೊಳ್ಳಿ. ಓಕೆ, ಅದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಫ್ರೀಕ್ವೆನ್ಸಿ ಡೆಫಿನೇಷನ್ ಏನಾಗಿರುತ್ತೆ? ನಂಬರ್ ಆಫ್ ಸೈಕಲ್ಸ್ ಮೇಡ್ ಪರ್ ಸೆಕೆಂಡ್ ಆಗಿರುತ್ತೆ, ನಂಬರ್ ಆಫ್ ವೈಬ್ರೇಷನ್ಸ್ ಪರ್ ಸೆಕೆಂಡ್ ಆಗಿರುತ್ತೆ, ನಂಬರ್ ಆಫ್ ಯೂನಿಟ್ಸ್ ಪರ್ ಸೆಕೆಂಡ್ ಅಂತ ಕರಿಬಹುದು. ಓಕೆ, ನಂಬರ್ ಆಫ್ ರೊಟೇಷನ್ಸ್ ಪರ್ ಸೆಕೆಂಡ್ ಅಂತ, ಇವೆಲ್ಲ ಫ್ರೀಕ್ವೆನ್ಸಿನೇ ಆಗುತ್ತೆ. ಓಕೆ, ಈಗ ಪರ್ ಸೆಕೆಂಡ್ ಅನ್ನೋದು ಅಂದ್ರೆ ಯಾವ್ದಕ್ಕೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಇದೆ? ಫ್ರೀಕ್ವೆನ್ಸಿ ಅನ್ನೋದು ನೋಡಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸೆಕೆಂಡ್ ಇದೆ. ಅಂದ್ರೆ ಸೆಕೆಂಡ್ ಅಂದ್ರೆ ಏನು? ನಾನು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸೆಕೆಂಡ್ ಅಂತ ಅಂದ್ರೆ ನಾನು ಇಲ್ಲಿ ಟೈಮ್ ಅಂತ ಬರೀಬಹುದಾ? ಇಲ್ಲಿ ನಾನು ಏನಂತ ಬರೀಬಹುದು? ಟೈಮ್ ಅಂತ ಬರೀಬಹುದು. ಯಾವುದು? ಫ್ರೀಕ್ವೆನ್ಸಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಟೈಮ್. ಟೈಮ್ ಅಂದೇನು? ನಥಿಂಗ್ ಬಟ್ ಎ ಪೀರಿಯಡ್. ಯಾವುದು? ನಥಿಂಗ್ ಬಟ್ ಪೀರಿಯಡ್. ಪೀರಿಯಡ್ ಅಂದ್ರೆ ಇಂಟರ್ವಲ್, ಕರೆಕ್ಟಾ? ಪೀರಿಯಡ್ ಅಂದ್ರೆ ಇಂಟರ್ವಲ್ಸ್. ಇಂಟರ್ವಲ್ ಅಂದ್ರೆ ನಥಿಂಗ್ ಬಟ್ ಟೈಮ್. ಇವೆಲ್ಲ ಅನದರ್ ನೇಮ್ಸ್ ಅಷ್ಟೇ. ಓಕೆ, ಸೊ ಫಾರ್ ದಿಸ್ ಕ್ವಶನ್ ರೈಟ್ ಆನ್ಸರ್ ಈಸ್ ಪೀರಿಯಡ್. ಇವಾಗ ಆಂಪ್ಲಿಟ್ಯೂಡ್ ಅಂತಂದ್ರೆ ಏನ, ಯಾವ್ದನ್ನ ಕರಿತೀವಿ? ಇಲ್ಲಿ ನೋಡಿ, ಆಂಪ್ಲಿಟ್ಯೂಡ್ ಅಂತಂದ್ರೆ ಇಲ್ಲಿ ಕಾಣ್ತಿದೆ ಅಲ್ಲ, ಇದು ಆಂಪ್ಲಿಟ್ಯೂಡ್. ಈ ಪೀಕ್ ಅನ್ನೋದು ಆಂಪ್ಲಿಟ್ಯೂಡ್, ಇದು ಆಂಪ್ಲಿಟ್ಯೂಡ್, ಇದು ಆಂಪ್ಲಿಟ್ಯೂಡ್, ಇದು ಆಂಪ್ಲಿಟ್ಯೂಡ್. ಇವೆಲ್ಲ ಏನು? ಒಂದು ಹೈಟ್ಸ್, ಇವೆಲ್ಲ ಆಂಪ್ಲಿಟ್ಯೂಡ್ಸ್. ನೀವು ಯಾವುದೇ ಒಂದು ಪಾಯಿಂಟ್, ಈ ಪಾಯಿಂಟ್ ಹತ್ರ ಮೆಷರ್ ಮಾಡಿ ಅಂದ್ರೆ ಅದು ಆಂಪ್ಲಿಟ್ಯೂಡ್, ಈ ಪಾಯಿಂಟ್ ಹತ್ರ ಮೆಷರ್ ಮಾಡಿ ಅದು ಆಂಪ್ಲಿಟ್ಯೂಡ್, ಇಲ್ಲಿ ಮೆಷರ್ ಮಾಡಿ ಅಂದ್ರೆ ಅದು ಆಂಪ್ಲಿಟ್ಯೂಡ್. ಸೊ ಇದೆಲ್ಲ ಆಂಪ್ಲಿಟ್ಯೂಡ್ ಅಂದ್ರೆ ಏನು? ಒಂದು ಮೆಜರ್ ಆಫ್ ಎ ವ್ಯಾಲ್ಯೂ ಇನ್ ಎ ವೇವ್ ಫಾರ್ಮ್ ನ ನಾವು ಆಂಪ್ಲಿಟ್ಯೂಡ್ ಅಂತ ಕರಿತೀವಿ. ಓಕೆ, ಒಂದು ಮೆಷರ್ ಆಫ್ ಎ ವ್ಯಾಲ್ಯೂನ ನಾವೇನಂತ ಕರಿತೀವಿ? ಆಂಪ್ಲಿಟ್ಯೂಡ್ ಅಂತ ಕರಿತೀವಿ. ಆ ಆಂಪ್ಲಿಟ್ಯೂಡ್ ಅಲ್ಲಿ ಮ್ಯಾಕ್ಸಿಮಮ್ ಆಂಪ್ಲಿಟ್ಯೂಡ್ ಬರುತ್ತೆ ಅಂಡ್ ಮಿನಿಮಮ್ ಆಂಪ್ಲಿಟ್ಯೂಡ್ ಸಹ ಬರುತ್ತೆ. ಇವೆರಡರಲ್ಲಿ
ನೀವು ಮ್ಯಾಕ್ಸಿಮಮ್ ಯಾವುದು ಮಿನಿಮಮ್ ಯಾವುದು ಅಂತ ಹೇಳಬೇಕು ಅಂತಂದ್ರೆ ಇಲ್ಲಿದೆ ನೋಡಿ, ದಿಸ್ ಪಾಯಿಂಟ್ ಈಸ್ ನಾವು ಇದನ್ನ ವಿ ಮ್ಯಾಕ್ಸ್, ಇದು ವೋಲ್ಟೇಜ್ ವೇವ್ ಫಾರ್ಮ್ ಆಗಿದ್ರೆ ಸಾರಿ, ಇದು ಇನ್ ಕೇಸ್ ವೋಲ್ಟೇಜ್ ವೇವ್ ಫಾರ್ಮ್ ಆಗಿದ್ರೆ ಇದನ್ನ ನಾವು ಮ್ಯಾಕ್ಸಿಮಮ್ ವೋಲ್ಟೇಜ್ ವ್ಯಾಲ್ಯೂ ಅಂತ ಕರಿತೀವಿ. ಅದೇ ಮಿನಿಮಮ್ ಅನ್ನೋದು ಇಲ್ಲಿ ಬರುತ್ತೆ, ವಿ ಮಿನಿಮಮ್. ಇದು ಝೀರೋ ಲೆವೆಲ್, ಇದು ವಿ ಮಿನಿಮಮ್. ಇದು ವೋಲ್ಟೇಜ್ ವೇವ್ ಫಾರ್ಮ್ ಆಗಿದ್ದ ವಿ ಅಂತ ಕರಿಬೇಕು, ಅದೇ ಕರೆಂಟ್ ವೇವ್ ಫಾರ್ಮ್ ಆದ್ರೆ ಐ ಮ್ಯಾಕ್ಸ್ ಅಂತ ಕರಿಬೇಕು, ಇಲ್ಲಿ ಐ ಮಿನಿಮಮ್ ಅಂತ ಕರಿತೀರ. ಇಷ್ಟು ಡಿಫ್ರೆನ್ಸ್ ಗೈಸ್. ಓಕೆ, ಅಂಡ್ ಫೇಸ್ ಅಂದ್ರೆ ಏನು? ನಥಿಂಗ್ ಬಟ್ ಎ ಫೇಸ್ ಅಂತಂದ್ರೆ ಒಂದು ಸೈನ್ ವೇವ್ ಇಸ್ ಕಾಲ್ಡ್ ಎ ಫೇಸ್. ಒಂದು ಕಂಪ್ಲೀಟ್ ವೇವ್ ಫಾರ್ಮ್ ನ ನೀವು ಏನಂತಾರೆ? ಫೇಸ್ ಅಂತ ಕರಿತೀರ. ಓಕೆ, ಅದನ್ನ ನಾವು ಫೇಸ್ ಅಂತ ಕರಿಬೇಕು ಅಂತಂದ್ರೆ ವಿತ್ ರೆಸ್ಪೆಕ್ಟ್ ಟು ನ್ಯೂಟ್ರಲ್, ವಿತ್ ರೆಸ್ಪೆಕ್ಟ್ ಟು ನ್ಯೂಟ್ರಲ್ ನ ಮೆಷರ್ ಮಾಡಿಬಿಟ್ಟೆ ನಾವು ಫೇಸ್ ಅಂತ ಕರಿತೀವಿ. ಪವರ್ ಬಗ್ಗೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ, ನೋ ನೀಡ್. ಓಕೆ, ಪವರ್ ಅಲ್ಲಿ ನಾನು ಆಲ್ರೆಡಿ ಹೇಳಿರೋ ಹಾಗೆ ಎ ಸಿ ಪವರ್ ಅಂಡ್ ಡಿ ಸಿ ಪವರ್ ಎರಡು ಬರುತ್ತೆ. ಎರಡರದ್ದು ಯೂನಿಟ್ ಏನು? ವ್ಯಾಟ್ ಅಥವಾ ಕಿಲೋ ವ್ಯಾಟ್ ಅಂತಾನು ಕರಿಬಹುದು. ಓಕೆ, ಸೊ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್ ದ ಫ್ರೀಕ್ವೆನ್ಸಿ ಆಫ್ ಎ ಸಿಗ್ನಲ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಯಾವುದು ಅಂತಂದ್ರೆ ಪೀರಿಯಡ್. Period is your answer. Okay, next, what is a peak value, peak voltage of sine wave that measures 220 volts RMS? ಇವಾಗ ನೋಡಿ, ನೀಟಾಗಿ ಬಂದಿಲ್ಲ ವೇವ್ ಫಾರ್ಮು, ನಾನು ಎರೇಸ್ ಮಾಡ್ತೀನಿ. ನೋಡಿ, ಇವಾಗ ನಾನು ಇಲ್ಲಿ ಡ್ರಾ ಮಾಡಿರೋದೇನು? ಇದನ್ನ ಸೈನ್ ವೇವ್ ಅಂತ ಕರಿತೀವಿ. ಯಾಕೆ ಸೈನ್ ವೇವ್ ಅಂತ ಕರಿತೀವಿ ಅಂತಂದ್ರೆ ಇದು ಸೈನ್ ಸಿಗ್ನಲ್ ನ ಫಾಲೋ ಮಾಡುತ್ತೆ. ಅಂದ್ರೆ ಇಲ್ಲಿ ಇವಾಗ 0 ಡಿಗ್ರಿಗೆ 0 ಡಿಗ್ರೀಸ್, 90 ಡಿಗ್ರೀಸ್, 180 ಡಿಗ್ರೀಸ್, 270 ಡಿಗ್ರೀಸ್ ಅಂಡ್ 360 ಡಿಗ್ರೀಸ್. ನೀವು ಸೈನ್ ಡಿಗ್ರಿ ವ್ಯಾಲ್ಯೂಸ್ ಬರ್ಕೊಂಡ್ರೆ ಸೈನ್ 0 ಏನು? 0, ಸೈನ್ 90 ಇಸ್ 1, ಸೊ ಅಂದ್ರೆ ಮ್ಯಾಕ್ಸಿಮಮ್ ಇರುತ್ತೆ ಅಂತ ಅರ್ಥ. ಮ್ಯಾಕ್ಸಿಮಮ್ 1 ಅಂತ ಅಂದಲ್ಲ, ಮ್ಯಾಕ್ಸಿಮಮ್ ಇರುತ್ತೆ ವ್ಯಾಲ್ಯೂ. ಓಕೆ, ಆ ಪರ್ಟಿಕ್ಯುಲರ್ಗೆ ನೀವು ಈ ಫಾರ್ ಎಕ್ಸಾಂಪಲ್ ನೀವು ವೋಲ್ಟೇಜ್ ಲೆವೆಲ್ ನ, ಈ ಆಂಪ್ಲಿಟ್ಯೂಡ್ ವೋಲ್ಟೇಜ್ ಲೆವೆಲ್ ನ 220 ವೋಲ್ಟ್ಸ್ ಅಂದ್ರೆ 220 ಈಸ್ ಯುವರ್ ಮ್ಯಾಕ್ಸಿಮಮ್. ಓಕೆ, ಬಟ್ ಈಗ ನಮಗೆ ಕೆಲವೊಂದು ವೋಲ್ಟೇಜಸ್ ಗೊತ್ತಾಗಬೇಕು. ಏನು? ಪೀಕ್ ವೋಲ್ಟೇಜ್ ಅಂದ್ರೆ ಏನು? ವಾಟ್ ಡು ಯು ಮೀನ್ ಬೈ ಪೀಕ್ ವೋಲ್ಟೇಜ್? ಪೀಕ್ ವೋಲ್ಟೇಜ್ ಅಂತಂದ್ರೆ ಈ ಮ್ಯಾಕ್ಸಿಮಮ್ ವ್ಯಾಲ್ಯೂನ ನಾವು ಪೀಕ್ ವೋಲ್ಟೇಜ್ ಅಂತ ಕರಿತೀವಿ. ಓಕೆ, ಓಕೆ, ಪೀಕ್ ವೋಲ್ಟೇಜ್ ಅಂತ ಕರಿತೀವಿ. ಇವಾಗ ಫಾರ್ ಎಕ್ಸಾಂಪಲ್ ಇದು ನಾನು ವೋಲ್ಟೇಜ್ ವೇವ್ ಫಾರ್ಮ್ ಅಂತ ಅನ್ಕೊಳ್ಳಿ, ಯಾಕಂದ್ರೆ ಅವ್ರು ಕೇಳಿರೋದು ವೋಲ್ಟೇಜ್ ಅಲ್ವಾ, ಪೀಕ್ ವೋಲ್ಟೇಜ್ ಫೈಂಡ್ ಮಾಡಿ ಅಂತ ಕೇಳಿದಾರೆ. ಅಂದ್ರೆ ಇಲ್ಲಿ 220 ವೋಲ್ಟ್ಸ್ ಕೊಟ್ಟಿದ್ದಾನೆ, ಅದು ಯಾವ್ದ್ರದ್ದು? ಎ ಸಿ. ಡಿ ಸಿ ನಲ್ಲಿ ನಮಗೆ ಆರ್ ಎಂ ಎಸ್ ಅಂತ ಬರಲ್ಲ, ನೆನ್ಪಿಟ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ಡಿ ಸಿ ನಲ್ಲಿ ನಮಗೆ ಆರ್ ಎಂ ಎಸ್ ಅಂತ ಬರಲ್ಲ, ಓನ್ಲಿ ಆವರೇಜ್ ವ್ಯಾಲ್ಯೂಸ್ ಬರ್ತವೆ. ಓಕೆ, ಅಂಡ್ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಬರುತ್ತೆ. ಅದಕ್ಕೆ ಡಿ ಸಿ ಏನಾರ ಬರುತ್ತೆ, ನಾವು ಜಸ್ಟ್ 220 ವೋಲ್ಟ್ಸ್ ಅಂತ ಬರ್ತೀವಿ ಅಷ್ಟೇ. ಅಥವಾ ಬೇಕಂದ್ರೆ ನೀವು ಬರೀ ಡಿ ಸಿ ಅಂತ ಬರೀಬಹುದು, ಬಟ್ ಆರ್ ಎಂ ಎಸ್ ಅಂತ ಬರೆಯಲ್ಲ ಡಿ ಸಿ ನಲ್ಲಿ, ನೆನ್ಪಿಟ್ಕೊಳ್ಳಿ. 220 ವೋಲ್ಟ್ಸ್ ಎ ಸಿ ಅಂತ ಕೊಟ್ಟಿಲ್ಲ ಅಂತಂದ್ರೂ ಸಹ 220 ವೋಲ್ಟ್ಸ್ ಆರ್ ಎಂ ಎಸ್ ಅಂದ್ರೆ ನೀವು ತಿಳ್ಕೊಂಡ್ಬಿಡ್ಬೇಕು, ಇಟ್ ಈಸ್ ಎ ಸಿ ವ್ಯಾಲ್ಯೂ. ಓಕೆ, ಈಗ ಅವ್ರೇನ್ ಕೇಳ್ತಾರೆ, ವಾಟ್ ಈಸ್ ದ ಪೀಕ್ ವೋಲ್ಟೇಜ್ ಆಫ್ ಎ ಸೈನ್ ವೇವ್ ದಟ್ ಮೆಷರ್ಸ್ 220 ವೋಲ್ಟ್ಸ್ ಅಂತ. ಇವಾಗ ಈ ಪರ್ಟಿಕ್ಯುಲರ್ ಸೈನ್ ವೇವ್ ನಮಗೆ ಔಟ್ಪುಟ್ ಅಲ್ಲಿ 220 ವೋಲ್ಟ್ಸ್ ಎ ಸಿ ಕೊಡ್ತಾ ಇದೆ ಅಂತಂದ್ರೆ, ಎ ಸಿ ಅದೇನು ಆರ್ ಎಂ ಎಸ್ ವ್ಯಾಲ್ಯೂ ಕೊಡ್ತಾ ಇದೆ ಅಂತ ನೀವು ಫಸ್ಟ್ ಆರ್ ಎಂ ಎಸ್ ಅಂದ್ರೆ ಏನು? ರೂಟ್ ಮೀನ್ ಸ್ಕ್ವೇರ್ ಅಂತ ಕರಿತೀವಿ. ರೂಟ್ ಮೀನ್ ಸ್ಕ್ವೇರ್ ಇಸ್ ನಥಿಂಗ್ ಬಟ್ 0.707 ಟೈಮ್ಸ್ ಆಫ್ ವಿ ಪೀಕ್, ಅಥವಾ ವಿ ಪೀಕ್ ಡಿವೈಡೆಡ್ ಬೈ ರೂಟ್ 2 ಅಂತಾನು ಬರಿಬಹುದು. ಏನು? 0.707 ನ ಟರ್ಮ್ ನ ನಾವು ರೂಟ್ 2 ಅಂತ ಬರಿತೀವಿ. ಓಕೆ, ರೂಟ್ 2 ಅಂತಾನು ಬರಿಬಹುದು. ಸೊ ಇದು ನೆನಪಿದೆ ಅಂತಂದ್ರೆ ನಿಮಗೆ ಆರ್ ಎಂ ಎಸ್ ವ್ಯಾಲ್ಯೂ ಅಂದ್ರೆ ರೂಟ್ ಮೀನ್ ಸ್ಕ್ವೇರ್ ವ್ಯಾಲ್ಯೂ. ರೂಟ್ ಮೀನ್ ಸ್ಕ್ವೇರ್ ಇಸ್ ನಥಿಂಗ್ ಬಟ್ ವಾಟ್? ವಿ ಪೀಕ್ ಬೈ ರೂಟ್ 2 ಏನು? ವೋಲ್ಟ್ಸ್. ಓಕೆ, ಈಗ ನೀವು ವಿ ಆರ್ ಎಂ ಎಸ್ ಇಸ್ ಈಕ್ವಲ್ಸ್ ಟು ವಿ ಪೀಕ್ ಬೈ ರೂಟ್ 2. ಅವನೇನ್ ಕೇಳಿದ್ರೆ ನಮಗೆ ವಿ ಪೀಕ್ ಕೇಳಿದ್ದಾರೆ. ವಿ ಪೀಕ್ ಯಾಕಂದ್ರೆ ಪೀಕ್ ವೋಲ್ಟೇಜ್ ಫೈಂಡ್ ಮಾಡಕ್ಕೆ ಕೇಳಿದಾರಲ್ಲ, 220 ವೋಲ್ಟ್ಸ್ ಆರ್ ಎಂ ಎಸ್ ಇದೆ ಅಂತಂದ್ರೆ ಗಿವನ್ ವ್ಯಾಲ್ಯೂ ನಮ್ಗೆ ಆರ್ ಎಂ ಎಸ್ ಕೊಟ್ಟಿದ್ದಾರೆ. ಆರ್ ಎಂ ಎಸ್ ಎಷ್ಟು? 220 ವೋಲ್ಟ್ಸ್ ಎ ಸಿ ಅಂತ ಹೇಳಿದ್ದಾರೆ.
ಇವಾಗ ಪೀಕ್ ವ್ಯಾಲ್ಯೂ ಕಂಡುಹಿಡಬೇಕು. ಪೀಕ್ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು ವಿ ಆರ್ ಎಮ್ ಎಸ್ ಇಂಟು ರೂಟ್ 2. ವಿ ಆರ್ ಎಮ್ ಎಸ್ ಎಷ್ಟು 220 ಇಂಟು ರೂಟ್ 2 ಅದು ಎಷ್ಟು ಬರುತ್ತೆ 311 ಬರುತ್ತೆ. ಓಕೆ, ರೂಟ್ 2 ಅಂತಂದ್ರೆ 1.41 ಅಂತ ಬರೀಬಹುದು, ನೀವು ತೊಂದರೆ ಇಲ್ಲ. ಓಕೆ, ರೂಟ್ 2 ಅಂದ್ರೆ 1. ಇದನ್ನು ಬರ್ಕೋಬೇಕಂತ ಎಲ್ಲಾದ್ರೂ ಇಲ್ಲಿ ಬರ್ಕೊಳ್ಳಿ. 220 ಇಂಟು 1.41 ಅಂದ್ರೆ ಓಕೆ 40 ಟೈಮ್ಸ್ ಜಾಸ್ತಿ ಮಾಡಬೇಕು, 40% ಜಾಸ್ತಿ ಮಾಡಬೇಕು. ಫಸ್ಟ್ 220 ಮತ್ತೆ ಇನ್ನೊಂದು 40% ಅಂತಂದ್ರೆ ಎಷ್ಟಾಗುತ್ತೆ 80 ಪ್ಲಸ್ 2 8 16 86. ಸೊ ಹಾಗೆ ಆಲ್ಮೋಸ್ಟ್ ಅಲ್ಲಿಗೆ ಬರುತ್ತೆ. ಸೊ 306 ಇನ್ನು ಚಿಲ್ಲರೆ ಕಾಸು ಎಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಂಡು ನಿಮ್ಗೆ 311 ಬಂದ್ಬಿಡುತ್ತೆ ಗೆಳೆಯರು. ಓಕೆ, ಆಕ್ಚುಲ್ ಆಗಿ ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತೆ ಇಂಟು 1.414 ಈ ತರ ಇಂಟು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಿಮಗೆ 311.12 ಅಂತ ಬರುತ್ತೆ. ಓಕೆ, ಸೊ ಈ ಕ್ಯಾಲ್ಕುಲೇಷನ್ಸ್ ಒಂದು ನೋಡ್ಕೊಳ್ಳಿ. ಈ ಕ್ಯಾಲ್ಕುಲೇಷನ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ 311 ವೋಲ್ಟ್ಸ್ ಬರುತ್ತೆ. ಓಕೆ, ಡೈರೆಕ್ಟ್ ಆಗಿ ರೂಟ್ 2ನ 1.414 ಅಂತಾನು ಬರ್ಕೊಂಡು ಮಲ್ಟಿಪ್ಲೈ ಮಾಡಿಟ್ರು ನಿಮ್ಗೆ ಕರೆಕ್ಟ್ ಆಗಿ ಬರುತ್ತೆ. ಓಕೆ, 311 ವೋಲ್ಟ್ಸ್ ಬರುತ್ತೆ. ಇನ್ನು ಬೇರೆ ವೋಲ್ಟ್ಸ್ ಬರಲ್ಲ. ಇನ್ ಕೇಸ್ ನೀವು ಡಿವೈಡ್ ಮಾಡಿದ್ರೆ 220 ವೋಲ್ಟ್ಸ್ನ ಡಿವೈಡೆಡ್ ಬೈ ರೂಟ್ 2 ಮಾಡಿದ್ರೆ ನಿಮಗೆ 155 ಬರುತ್ತೆ. ಈ ವ್ಯಾಲ್ಯೂ ಇದೆ ಅಲ್ಲ 155, ಇದು ನೀವು ಡಿವೈಡ್ ಬೈ ರೂಟ್ 2 ಮಾಡದೆ ಬರುತ್ತೆ. ಬಟ್ ಡಿವೈಡ್ ಬೈ ರೂಟ್ 2 ಮಾಡಕ್ ಹೋಗಬಾರ್ದು ವೆನ್ ಆರ್ ಎಮ್ ಎಸ್ ವ್ಯಾಲ್ಯೂ ಇಸ್ ಗಿವನ್. ಓಕೆ, ಸೊ ಅವ್ನು ಎಲ್ಲಾ ತರನು ನಿಮ್ಗೆ ಆನ್ಸರ್ಸ್ ಕೊಟ್ಟಿರ್ತಾರೆ, ಕನ್ಫ್ಯೂಸ್ ಮಾಡೋದಕ್ಕೆ ಕನ್ಫ್ಯೂಸ್ ಆಗಬೇಡಿ. ಓಕೆ, ಅದು ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್, ತುಂಬಾ ಕೇರ್ಫುಲ್ ಆಗಿ ಚೂಸ್ ಮಾಡಿ ಆಯ್ತಾ. So the right answer for this particular question is 311 volts. ಈಗ which of the following is one of the function performed by diode? ಇವಾಗ ಡಯೋಡ್ ಅಂದ್ರೆ ಏನು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಡಯೋಡ್ ಅಂದ್ರೆ ಏನು, ಒಂದು ಯೂನಿಡೈರೆಕ್ಷನಲ್ ಡಿವೈಸ್. ಏನ್ ಮಾಡುತ್ತೆ ಡಯೋಡ್, ಈ ತರ ಇರುತ್ತೆ, ಒಂದು ಆ್ಯನೋಡ್ ಒಂದು ಕ್ಯಾಥೋಡ್ ಇರುತ್ತೆ. ನೀವು ಏನಾದ್ರು ಫಾರ್ವರ್ಡ್ ಬಯಾಸ್ ಮಾಡಿದ್ರೆ ಅಂತಂದ್ರೆ ಏನ್ ಮಾಡುತ್ತೆ, ಸ್ವಿಚ್ ತರ ವರ್ಕ್ ಮಾಡುತ್ತೆ. ಇದನ್ನೇ ರಿವರ್ಸ್ ಬಯಾಸ್ ಮಾಡಿದ್ರೆ ಅಂದ್ರೆ ಇಲ್ಲಿ ಆನ್ ಆಗುತ್ತೆ, ಈ ಆಪರೇಷನ್ ಅಲ್ಲಿ ಆನ್ ಆಗುತ್ತೆ. ಅದೇ ಡಯೋಡ್ ನ ನೀವು ಉಲ್ಟಾ ಕನೆಕ್ಟ್ ಮಾಡಿದ್ರೆ ಅಂತಂದ್ರೆ ಆವಾಗ ಏನಾಗುತ್ತೆ, ಇದು ಆಫ್ ಆಗುತ್ತೆ. ಅಂದೇನು ಈ ತರ ಕೆಲಸ ಮಾಡೋದ್ರಿಂದ ಆನ್ ಹಾಗೂ ಆಫ್ ಆಗುತ್ತೆ. ಅದಕ್ಕೆ ಇದನ್ನ ಏನಂತ ಕರಿತೀವಿ ನಾವು, ಸ್ವಿಚ್ ಅಂತ ಕರಿತೀವಿ. ಓಕೆ, ಇಷ್ಟು ನೆನಪಿದ್ರೆ ಏನಂತ ಹೇಳ್ಬೋದು, ಡಯೋಡ್ ಆಕ್ಟ್ಸ್ ಆಸ್ ಎ ಸ್ವಿಚ್ ಅಂತ ಕರಿಬಹುದು. ಇಲ್ಲೆಲ್ಲಾದ್ರೂ ಸ್ವಿಚ್ ಅಂತ ಕೊಟ್ಟಿದಾರಾ, ಇಲ್ಲ. ಬಟ್ ಡಯೋಡ್ಗೆ ನೀವು ಏನಾದ್ರೂ ಎ ಸಿ ಸಪ್ಲೈ ಕನೆಕ್ಟ್ ಮಾಡಿದೆ, ಇಲ್ಲಿ ನಾನು ಡಿ ಸಿ ಕನೆಕ್ಟ್ ಮಾಡಿದೆ, ಎರಡು ಕಡೆಯನ್ನು ಡಿ ಸಿ ಕನೆಕ್ಟ್ ಮಾಡಿದ್ದೀನಿ. ಅಲ್ಲೇ ಅದೇ ಪ್ಲೇಸ್ ಅಲ್ಲಿ ನಾನು ಎ ಸಿ ವೋಲ್ಟೇಜ್ ಕನೆಕ್ಟ್ ಮಾಡಿದ್ರೆ, ಈ ತರ ವೇವ್ ಫಾರ್ಮ್ ಕನೆಕ್ಟ್ ಮಾಡಿದೆ ಎ ಸಿ ವೋಲ್ಟೇಜು, ಆಗೇನಾಗುತ್ತೆ ಪಾಸಿಟಿವ್ ಸೈಕಲ್ ಅಲ್ಲಿ ಕಂಡಕ್ಟ್ ಆಗುತ್ತೆ. ಅವಾಗ ನಮ್ಗೆ ಔಟ್ಪುಟ್ ಅಲ್ಲಿ ಇಲ್ಲಿ ಪಾಸಿಟಿವ್ ಸೈಕಲ್ ಕೊಟ್ರೆ ಇಲ್ಲಿ ನಿಮ್ಗೆ ಔಟ್ಪುಟ್ ಅಲ್ಲಿ ಬರೀ ಪಾಸಿಟಿವ್ಸ್ ಮಾತ್ರನೇ ಬರುತ್ತೆ, ನೆಗೆಟಿವ್ ಬರಲ್ಲ. ಯಾಕೆ, ಪಾಸಿಟಿವ್ ಸಪ್ಲೈ ಆಕ್ಟ್ಸ್ ಆಸ್ ಪಾಸಿಟಿವ್ ಸೋರ್ಸ್ ಈ ತರ, ಅಂಡ್ ನೆಗೆಟಿವ್ ಅಂದ್ರೆ ಈ ಪಾಸಿಟಿವ್ ಮಾತ್ರ. ಇದು ಡಿ ಸಿ ನಲ್ಲಿ ಈ ತರ ಅಂದ್ರೆ ಎ ಸಿ ನಲ್ಲಿ ಓನ್ಲಿ ಪಾಸಿಟಿವ್ ಸೈಕಲ್. ಓಕೆ, ನಮ್ಗೆ ಎ ಸಿ ವೇವ್ ಫಾರ್ಮ್ ಅಂದ್ರೆ ಏನು, ಇದು ಪಾಸಿಟಿವ್ ಸೈಕಲ್, ಇದು ನೆಗೆಟಿವ್ ಸೈಕಲ್. ಪಾಸಿಟಿವ್ ಸೈಕಲ್ ಆಕ್ಟ್ಸ್ ಆಸ್ ಡಿ ಸಿ ಟರ್ಮಿನಲ್ ಈ ತರ ಆಕ್ಟ್ ಆಗುತ್ತೆ. ನೆಗೆಟಿವ್ ಸೈಕಲ್ ಆಕ್ಟ್ಸ್ ಆಸ್ ಲೈಕ್ ದಿಸ್. ನಿಮ್ಗೆ ರಫ್ ಆಗಿ ಹೇಳ್ಕೊಡ್ತಾ ಇದ್ದೀನಿ, ಈಸಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗ್ಲಿ ಅಂತ ಹೇಳಿ. ಸೊ ಇವಾಗ ಪಾಸಿಟಿವ್ ಸೈಕಲ್ ನ ನೀವು ಈ ತರ ಟ್ರೀಟ್ ಮಾಡಿದಾಗ ಫಾರ್ವರ್ಡ್ ಬಯಾಸ್ ಆಗುತ್ತೆ ಅಂತ ಅರ್ಥ, ಅಂದ್ರೆ ಸ್ವಿಚ್ ಆನ್ ಆಗುತ್ತೆ. ಅದೇ ನೆಗೆಟಿವ್ ವೋಲ್ಟೇಜ್ ಕೊಟ್ಟಾಗ, ನೆಗೆಟಿವ್ ವೋಲ್ಟೇಜ್ ಅಂದ್ರೆ ನಥಿಂಗ್ ಬಟ್ ರಿವರ್ಸ್ ವೋಲ್ಟೇಜ್ ಕೊಟ್ಟಂಗೆ, ಆಗ ಏನಾಗುತ್ತೆ ಆಫ್ ಆಗಿರುತ್ತೆ. ಸೊ ಇದ್ರ ಮೀನಿಂಗ್ ಏನು, ನಿಮ್ಗೆ ಇಲ್ಲಿ ಸೈಕಲ್ಸ್ ಕಂಟಿನ್ಯೂಸ್ ಆಗಿ ಬರ್ತಾನೆ ಇರುತ್ತೆ. ಎ ಸಿ ನಲ್ಲಿ 50 ಹರ್ಟ್ಸ್ ಅಂತ ಅಂದ್ರೆ ಏನು, ಈ ತರ 50 ಸೈಕಲ್ಸ್ ಬರುತ್ತೆ. 1 ಸೈಕಲ್, 2 ಸೈಕಲ್, ಮತ್ತೆ 3 ಸೈಕಲ್, ಇದೇ ತರ 4, ಇದೇ ತರ 5, ಹಿಂಗೆ ಹೋಗ್ತಾನೆ ಇರುತ್ತೆ. ಅಂದ್ರೆ ಏನ್ ಮೀನಿಂಗು, ನಿಮಗೆ ಔಟ್ಪುಟ್ ಅಲ್ಲಿ ಬರೀ ಒಂದು ಪಾಸಿಟಿವ್ ಸೈಕಲ್ ಮಾತ್ರ ಬರ್ತಾ ಇರುತ್ತೆ, ನೆಗೆಟಿವ್ ಸೈಕಲ್ ಅಲ್ಲಿ ವೋಲ್ಟೇಜ್ ಇರಲ್ಲ. ಅಂದ್ರೆ ದಿಸ್ ಟೈಪ್ ಆಫ್ ವೋಲ್ಟೇಜ್ ನ ನಾವು ಏನಂತೀವಿ, ಡಿ ಸಿ ವೋಲ್ಟೇಜ್ ಅಂತ ಕರಿತೀವಿ. ಡಿ ಸಿ ನಲ್ಲಿ ಓನ್ಲಿ ಪಾಸಿಟಿವ್ಸ್ ಇರುತ್ತೆ, ನೆಗೆಟಿವ್ ವ್ಯಾಲ್ಯೂಸ್ ಇರಲ್ಲ. ಸೊ ದಟ್ ಇಸ್ ವೈ ವಿ ಕಾಲ್ ಇಟ್ ಆಸ್ ಎ ಯೂನಿಡೈರೆಕ್ಷನಲ್ ಡಿವೈಸ್ ಅಂತ.
ಇದು ಬರೀ ಪಾಸಿಟಿವ್ ನಲ್ಲಿ ಮಾತ್ರ ಕಂಡಕ್ಟ್ ಮಾಡುತ್ತೆ. ರಿವರ್ಸ್ ವೋಲ್ಟೇಜ್ ಬಂದಾಗ ಕಂಡಕ್ಟ್ ಆಗಲ್ಲ. ದಟ್ ಈಸ್ ದ ರೀಸನ್ ವಿ ಕಾಲ್ ಡಯೋಡ್ ಆಸ್ ಎ ಯೂನಿಡೈರೆಕ್ಷನಲ್ ಡಿವೈಸ್. ಓಕೆ, ಸೊ ಈ ತರ ಕನ್ವರ್ಟ್ ಮಾಡೋ ಡಿವೈಸ್ ನ ಇವಾಗ AC ಸಪ್ಲೈ ಕೊಟ್ಟಾಗ DC ಸಪ್ಲೈ ಕೊಡುತ್ತೆ ಅಂತಂದ್ರೆ ಅದನ್ನ ನಾವೇನಂತ ಕರಿತೀವಿ, ರೆಕ್ಟಿಫೈಯರ್ ಅಂತ ಕರಿತೀವಿ. So the right answer for this particular question is diode acts as a rectifier. Inverter ಕೆಲಸ ಮಾಡಬೇಕು ಅಂತಂದ್ರೆ you have to keep one more diode. Okay, ಅಥವಾ ಏನ್ ಯೂಸ್ ಮಾಡಬೇಕು, ನೀವು ರಿವರ್ಸ್ ಫ್ಯಾಷನ್ಸ್ ಅಲ್ಲಿ ಡಯೋಡ್ಸ್ ನ ಕನೆಕ್ಟ್ ಮಾಡಬೇಕಾಗುತ್ತೆ. ಒಂದು ಪಾಸಿಟಿವ್ ಸೈಕಲ್ಗೂ ಕನೆಕ್ಟ್ ಮಾಡಬೇಕು, ಇನ್ನೊಂದು ನೆಗೆಟಿವ್ ಸೈಕಲ್ಗೂ ಕನೆಕ್ಟ್ ಮಾಡಬೇಕು. ಆಗ ಏನ್ ಮಾಡುತ್ತೆ, ನಿಮಗೆ ಪಾಸಿಟಿವ್ಸ್ ಕನೆಕ್ಟ್ ಆಗುತ್ತೆ, ನೆಗೆಟಿವ್ಸ್ ಸಹ ಜನರೇಟ್ ಆಗುತ್ತೆ. ಸೊ ದಟ್ ನಿಮ್ಗೆ ಏನು ಬರುತ್ತೆ, ಇನ್ವರ್ಟರ್ ತರ ಕೆಲಸ ಮಾಡುತ್ತೆ. ಸೊ DC ವೋಲ್ಟೇಜ್ ನ ತಗೊಂಡು AC ಕನ್ವರ್ಟ್ ಮಾಡೋದು ಇನ್ವರ್ಟರ್. DC ಟು AC ಕನ್ವರ್ಟರ್ ನ ಇನ್ವರ್ಟರ್ ಅಂತ ಕರಿತೀವಿ. ಇನ್ವರ್ಟರ್ ಅಲ್ಲಿ ಸಿಂಗಲ್ ಫೇಸ್ ಇನ್ವರ್ಟರ್ ಇದೆ, 2 ಫೇಸ್ ಇನ್ವರ್ಟರ್ಸ್ ಇದೆ, 3 ಫೇಸ್ ಇನ್ವರ್ಟರ್ಸ್ ಇದೆ. 2 ಫೇಸ್ ಅಲ್ಲ, ಸಾರಿ, ಸಿಂಗಲ್ ಫೇಸ್ ಅಂಡ್ 3 ಫೇಸ್ ಇನ್ವರ್ಟರ್ಸ್ ಇದೆ. ಇವಾಗ ಆಂಪ್ಲಿಫೈಯರ್ ಅಂತಂದೇನು, ಒಪ್ಯಾಂಪ್ ಒಂದೇ ನೆನಪು ಮಾಡ್ಕೊಳ್ರಿ. ಆಂಪ್ಲಿಫೈಯರ್ ಅಂತಂದ್ರೆ ನಿಮ್ಗೆ ಒಪ್ಯಾಂಪ್ ಒಂದೇ ನೆನಪಾಗಬೇಕು. ಏನೋ ಆಪರೇಷನಲ್ ಆಂಪ್ಲಿಫೈರ್ಸ್, ಅದರಲ್ಲಿ ಹಲವಾರು ಆಪರೇಷನ್ಸ್ ಇದಾವೆ. ಫಿಲ್ಟರ್ ಅಂತ ಬಂದೆ, ಪೈ ಫಿಲ್ಟರ್ ಬರುತ್ತೆ, ಸಾರಿ ಸಿ ಫಿಲ್ಟರ್ ಬರುತ್ತೆ. ಓಕೆ, ಅನ್ಟ್ಯೂನ್ಡ್ ಫಿಲ್ಟರ್ಸ್ ಬರುತ್ತೆ, ಅನ್ಟ್ಯೂನ್ಡ್ ಫಿಲ್ಟರ್ಸ್ ಬರುತ್ತೆ, ಅಂದ್ರೆ ಸ್ವಿಚ್ಡ್ ಫಿಲ್ಟರ್ಸ್ ತರ. ಸೊ ದೇರ್ ಆರ್ ವೇರಿಯಸ್ ಫಿಲ್ಟರ್ಸ್ ಲೈಕ್ ಬಟರ್ಸ್ವರ್ತ್ ಫಿಲ್ಟರ್ ಅಂತ ಕರಿತೀವಿ. ಓಕೆ, ಚೆಬ್ಬಿ ಫಿಲ್ಟರ್ ಅಂತ ಕರಿತೀವಿ. ಸೊ ಆ ಫಿಲ್ಟರ್ಸ್ ಬಗ್ಗೆ ನಾನು ಸಪರೇಟ್ ಆಗಿ ಹೇಳ್ಕೊಡ್ತೀನಿ ನಿಮಗೆ. ಓಕೆ, ಸೊ ಈಗ ಈ ಪರ್ಟಿಕ್ಯುಲರ್ ಕ್ವಶನ್ಗೆ ರೈಟ್ ಆನ್ಸರ್ ಇಸ್ ರೆಕ್ಟಿಫೈಯರ್. Find the relationship between a current I versus V in a circuit consisting of a capacitor in series with a resistor. ಅಂದೇನಂತಾನೆ, ಒಂದು ಕೆಪಾಸಿಟರ್ ಇದೆ, ಸೀರೀಸ್ ಅಲ್ಲಿ ರೆಸಿಸ್ಟರ್ ಇದೆ. ಇದಕ್ಕೆ ಏನ್ ಕೊಟ್ಟಿದ್ದಾನೆ, ಸಪ್ಲೈ ಕೊಟ್ಟಿದ್ದಾನೆ. ಅದು ಏನೋ ಸಪ್ಲೈ ಕೊಟ್ಟಿದ್ದಾನೋ ಗೊತ್ತಿಲ್ಲ ನಮ್ಗೆ, AC ನೋ DC ನೋ, ಈ ತರ ಯಾವುದೇ ಒಂದು ಸಪ್ಲೈ ಕೊಳ್ಳಿ. ಈಗ ಕೆಪಾಸಿಟರ್ ಮತ್ತೆ ರೆಸಿಸ್ಟರ್ ಎರಡು ಇದೆ ಅಂತಂದ್ರೆ ನಿಮಗೆ ಕರೆಂಟ್ ವರ್ಸಸ್ ವೋಲ್ಟೇಜ್ ವೇವ್ ಫಾರ್ಮ್ ಹೇಗಿರುತ್ತೆ. ಕರೆಂಟ್ ವೋಲ್ಟೇಜ್ ಎರಡು ಇನ್ ಫೇಸ್ ಇರುತ್ತಾ, ಔಟ್ ಆಫ್ ಫೇಸ್ ಇರುತ್ತಾ? ಔಟ್ ಆಫ್ ಫೇಸ್ ಇದ್ದರೆ ಯಾವ್ದು ಕರೆಂಟ್ ಲೀಡಿಂಗ್ ಇರುತ್ತಾ, ವೋಲ್ಟೇಜ್ ಲೀಡಿಂಗ್ ಇರುತ್ತಾ? ಅದು ಎಲ್ಲಿ ಯಾವ್ದು ಲೀಡಿಂಗ್ ಇರುತ್ತೆ? ಈಗ ಈ ಪರ್ಟಿಕ್ಯುಲರ್ ಟಾಪಿಕ್ ಬಂದೆ, ರೆಸಿಸ್ಟರ್ ಎಲಿಮೆಂಟ್ ನ ನಾವೇನಂತ ಕರಿತೀವಿ, ವೋಲ್ಟೇಜ್ ಅಂಡ್ ಕರೆಂಟ್ ಬೋತ್ ಆರ್ ಇನ್ ಫೇಸ್ ಅಂತ ಕರಿತೀವಿ. ವೋಲ್ಟೇಜ್ ಅಂಡ್ ಕರೆಂಟ್ ಇನ್ ಫೇಸ್ ಅಂತ ಕರಿತೀವಿ. ಯಾವ್ದು ರೆಸಿಸ್ಟರ್. ಕೆಪಾಸಿಟರ್ ಬಂದ್ರೆ ಏನು, ಕರೆಂಟ್ ಲೀಡ್ಸ್ ವೋಲ್ಟೇಜ್ ಅಂತ ಕರಿತೀವಿ. ಓಕೆ, ಬೋತ್ ಕರೆಂಟ್ ಏನ್ ಮಾಡುತ್ತೆ, ಕರೆಂಟ್ ಲೀಡ್ಸ್ ವೋಲ್ಟೇಜ್ ಅಂತ ಕರಿತೀವಿ. ಅದಕ್ಕೆ ಇದನ್ನ ಲೀಡಿಂಗ್ ಪವರ್ ಫ್ಯಾಕ್ಟರ್ ಅಂತ ಕರಿತೀವಿ. ಸಿಂಪಲ್ ಆಗಿ ಇವೆರಡು ನೆನ್ಪಿಟ್ಕೊಳ್ರಿ. ಈಗ ನೀವೇನಾದ್ರೂ ಮೆಷರ್ ಮಾಡಿದ್ರೆ ಅವನೇನ್ ಕೇಳ್ತಾನೆ, ಕರೆಂಟ್ ವರ್ಸಸ್ ವೋಲ್ಟೇಜ್ ಇನ್ ಎ ಸರ್ಕ್ಯೂಟ್ ಕನ್ಸಿಸ್ಟಿಂಗ್ ಆಫ್ ಕೆಪಾಸಿಟರ್ ಇನ್ ಸೀರೀಸ್ ವಿತ್ ರೆಸಿಸ್ಟರ್. ಅಂದ್ರೆ ಇಲ್ಲಿ ಫಸ್ಟ್ ಪಾಯಿಂಟ್ ಏನ್ ಕೊಟ್ಟವನೆ, ಕರೆಂಟ್ ಅಂಡ್ ವೋಲ್ಟೇಜ್ ಆರ್ ಇನ್ ಫೇಸ್ ಅಕ್ರಾಸ್ ಕೆಪಾಸಿಟರ್ ಅಂತವನೆ. ಕೆಪಾಸಿಟರ್ ಹತ್ರ ಇನ್ ಫೇಸ್ ಯಾವಾಗ್ಲೂ ಬರಲ್ಲ, ನೆನ್ಪಿಟ್ಕೊಳ್ಳಿ. ವೋಲ್ಟೇಜ್ ಕರೆಂಟ್ ಕಂಪಲ್ಸರಿ ಸಮ್ ಲೀಡಿಂಗ್ ಆಂಗಲ್ ಇದ್ದೇ ಇರುತ್ತೆ. ಯಾಕೆ ಅಂತಂದ್ರೆ ಕರೆಂಟ್ ಆಲ್ವೇಸ್ ಲೀಡ್ ಆಗುತ್ತೆ. ಅಂದ್ರೆ ನಿಮಗೆ ವೇವ್ ಫಾರ್ಮ್ ಹಾಕಿದ್ರೆ ಫಸ್ಟ್ ಬರೋದೇ ಕರೆಂಟ್ ವೇವ್ ಫಾರ್ಮ್. ಇದು ಕರೆಂಟ್ ವೇವ್ ಫಾರ್ಮ್ ಬರುತ್ತೆ, ಆದ್ಮೇಲೆ ನಿಮಗೆ ವೋಲ್ಟೇಜ್ ವೇವ್ ಫಾರ್ಮ್ ಸ್ಟಾರ್ಟ್ ಆಗುತ್ತೆ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್. ಇದು ಲೀಡಿಂಗ್ ಇರುತ್ತೆ, ಕರೆಂಟ್ ಲೀಡ್ಸ್ ವೋಲ್ಟೇಜ್ ಅಂತ ಕರಿತೀವಿ. ಅದಕ್ಕೆ ಇದನ್ನ ಲೀಡಿಂಗ್ ಪವರ್ ಫ್ಯಾಕ್ಟರ್ ಅಂದ್ರೆ. ಕೆಪಾಸಿಟರ್ ಹತ್ರ ಯಾವಾಗಲೂ ನಿಮಗೆ ಇನ್ ಫೇಸ್ ಇರಲ್ಲ. ದಿಸ್ ಈಸ್ ಕಂಪ್ಲೀಟ್ಲಿ ರಾಂಗ್ ಸ್ಟೇಟ್ಮೆಂಟ್. ಈಗ ನೋಡಿ, ಕರೆಂಟ್ ಲೀಡ್ಸ್ ವೋಲ್ಟೇಜ್ ಅಕ್ರಾಸ್ ರೆಸಿಸ್ಟರ್ ಅಂತ. ರೆಸಿಸ್ಟರ್ ಹತ್ರ ಇನ್ ಫೇಸ್ ಇರುತ್ತೆ, ಲೀಡಿಂಗ್ ಆಗಲ್ಲ. ಲೀಡಿಂಗ್ ಯಾವ ತರ ಆಗುತ್ತೆ, ಓನ್ಲಿ ಅಟ್ ದ ಕೆಪಾಸಿಟರ್. ಕರೆಂಟ್ ಲೀಡ್ಸ್ ವೋಲ್ಟೇಜ್ ಅಂದ್ರೆ ಕೆಪಾಸಿಟರ್ ಹತ್ರನೇ ಆಗೋದು. ಈಗ ವೋಲ್ಟೇಜ್ ಲೀಡ್ಸ್ ಕರೆಂಟ್ ಅಕ್ರಾಸ್ ದ ಮತ್ತೆ ರೆಸಿಸ್ಟರ್ ಅಂತ ಕೊಡ್ತಾವನೆ. ಸೊ ದಿಸ್ ಈಸ್ ಆಲ್ಸೋ ರಾಂಗ್ ಸ್ಟೇಟ್ಮೆಂಟ್. ಈಗ ಕರೆಂಟ್ ಅಂಡ್ ವೋಲ್ಟೇಜ್ ಆರ್ ಇನ್ ಫೇಸ್ ಅಕ್ರಾಸ್ ರೆಸಿಸ್ಟರ್. ಏನು, ಕರೆಂಟ್ ಅಂಡ್ ವೋಲ್ಟೇಜ್ ಆರ್ ಇನ್ ಫೇಸ್ ಅಕ್ರಾಸ್ ರೆಸಿಸ್ಟರ್ ಅಂತವನೇ. ನೋಡಿ, ರೆಸಿಸ್ಟರ್ ಅಲ್ಲಿ ಯಾವಾಗಲೂ ಇನ್ ಫೇಸ್ ಇರುತ್ತೆ. ಸೊ ದಿಸ್ ವಿಲ್ ಬಿ ಯುವರ್ ರೈಟ್ ಸ್ಟೇಟ್ಮೆಂಟ್. ಸೊ ಗೈಸ್, ಒಂದ್ ಸಿಂಪಲ್ ಆಗಿ ನೆನ್ಪಿಟ್ಕೋಬೇಕಂತಂದ್ರೆ, ಯಾವುದೇ ರೆಸಿಸ್ಟರ್ ಬಂತು ಅಂತಂದ್ರೆ ರೆಸಿಸ್ಟರ್ ಅಲ್ಲಿ ನಿಮಗೆ ಕರೆಂಟ್ ವೋಲ್ಟೇಜ್ ಯಾವಾಗ್ಲೂ ಒಟ್ಟಿಗೆ ಟ್ರಾವೆಲ್ ಮಾಡುತ್ತೆ. ಯಾವುದು ಕರೆಂಟ್ ಮುಂದೆ ಟ್ರಾವೆಲ್ ಮಾಡುತ್ತೆ, ಕರೆಂಟ್ ಮುಂಚೆ ಬರುತ್ತೆ, ಆದ್ಮೇಲೆ ವೋಲ್ಟೇಜ್ ಅಪ್ಪ ಬರ್ತಾನೆ ಅಂತ ಅಲ್ಲ. ಕರೆಂಟ್ ಫಸ್ಟ್ ಅಲ್ಲಿ ಬರ್ತಾರೆ, ಆದ್ಮೇಲೆ ವೋಲ್ಟೇಜ್ ಅವ್ರು ಬರ್ತಾರೆ. ಅಂದ್ರೆ ಅದು ಕೆಪಾಸಿಟರ್ ಅಲ್ಲಿ ನಡೆಯುತ್ತೆ. ಓಕೆ, ಬಿಕಾಸ್ ಆಫ್ ದ ಲೀಡಿಂಗ್ ಕೆಪಾಸಿಟನ್ಸಸ್ ವಿಚ್ ಇಸ್ ದೇರ್ ಇನ್ಸೈಡ್, ಚಾರ್ಜಸ್ ಇರುತ್ತೆ. ಅದರಿಂದ ನಮ್ಗೆ ಏನ್ ಸ್ವಲ್ಪ ಆಂಗಲ್ ಕ್ರಿಯೇಷನ್ ಆಗುತ್ತೆ ಅಲ್ಲಿ. ಓಕೆ, ವೆಕ್ಟರ್ ಡಿಫರೆನ್ಸ್ ಬರುತ್ತೆ.
ಸೊ ದಟ್ಸ್ ಇಟ್ ಗೈಸ್ ಅವರ್ಸ್ ಟುಡೇಸ್ ಕ್ಲಾಸ್. ಸೊ ನಿಮಗೆ ನಾನು ನಂಬರ್ ಕೊಡ್ತೀನಿ ಅಂತ ಹೇಳಿದ್ದೆ. ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದ್ರೆ ಈ ನಂಬರ್ಗೆ ನೀವು ಮೆಸೇಜ್ ಹಾಕಿ 8073568849. ಹಾಗೆ ನಿಮಗೆ ನಾವು ಕೋರ್ಸ್ ಸಹ ಮಾಡ್ತಾ ಇದೀವಿ. ಓಕೆ, ಕೋರ್ಸ್ ಸಹ ಮಾಡ್ತಾ ಇದೀವಿ. ಯಾವ್ಯಾವ ಬ್ರಾಂಚ್ಗೆ ಅಂತಂದ್ರೆ ಮೆಕಾಟ್ರಾನಿಕ್ಸ್, ECE ಹಾಗೂ EEE ಅವರಿಗೆ ಕೋರ್ಸ್ ಮಾಡ್ತಾ ಇದೀವಿ. ಯಾರ್ಯಾರಿಗೆ ಕೋರ್ಸ್ ಮೇಲೆ ಇಂಟ್ರೆಸ್ಟ್ ಇದೆ, ಓಕೆ, ಅವರು ಕಾಲ್ ಮಾಡ್ಬೋದು. ಓಕೆ, ತೊಂದರೆ ಇಲ್ಲ. ಅಂಡ್ ಏನಾದರೂ ಕಮೆಂಟ್ಸ್ ಮಾಡಬೇಕು ಅಂತ ಇದ್ರೆ ದಯಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅಂಡ್ ಎನಿ ಫರ್ದರ್ ಇಂಪ್ರೂವ್ಮೆಂಟ್ಸ್ ಏನಾದ್ರು ಇದ್ರೂ ಸಹ ಕಮೆಂಟ್ ಮಾಡಿ. ಇಟ್ ಈಸ್ ಹೈಲಿ ಅಪ್ರಿಷಿಯೇಟೆಡ್. ಅಂಡ್ ಮೊದಲಾಗಿ ಚಾನಲ್ನ ವಾಚ್ ಮಾಡ್ತಾ ಇದ್ದಾರೆ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. GTTC ಎಕ್ಸಾಮು ಸದ್ಯದಲ್ಲೇ ಕಂಡಕ್ಟ್ ಮಾಡ್ತಾರೆ. ಓಕೆ, ಐ ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್. Thank you for watching my video and see you in the next session. Wish you good day.